ನಮಸ್ಕಾರ. ಎಲ್ಲ ಆರೋಗ್ಯ ಕಾರ್ಯಕರ್ತರ ಕೋವಿಡ್-19 ಟಾಸ್ಕ್ ಫೋರ್ಸ್ಗೆ ಸ್ವಾಗತ. ಇಂದಿನ ಮಿಷನ್ ಏನು ಅಂದ್ರೆ ಕೋವಿಡ್-19 ಅನ್ನು ನಾವು ಹೇಗೆ ತಡೆಗಟ್ಟಬಹುದು ಅನ್ನೋದನ್ನ ನಮ್ಮ ಸುತ್ತಲಿನ ಸಮುದಾಯಗಳಿಗೆ ತಿಳಿಸೋದು. ಏಕೆಂದ್ರೆ ಈ ಕೋವಿಡ್-19 ಅನ್ನು ಸೋಲಿಸೋದಕ್ಕೆ ತುಂಬಾ ಸುಲಭ ಮತ್ತು ಪರಿಣಾಮಕಾರಿ ಉಪಾಯ ಅಂದ್ರೆ ಈ ವೈರಸ್ನ ಹರಡುವಿಕೆಯನ್ನು ತಡೆಯೋದು. ನಿಮಗೆ ತಿಳಿದಿರೋ ಹಾಗೆ ಕೋವಿಡ್-19 ಸೋಂಕಿತ ಜನರೆಲ್ಲರಲ್ಲೂ ಅದರ ಲಕ್ಷಣಗಳು ಕಂಡುಬರೋದಿಲ್ಲ. ಲಕ್ಷಣಗಳು ಏನೇ ಇದ್ರೂ ಅದು ಸುಮಾರು 2 ರಿಂದ 7 ದಿನಗಳ ನಡುವೆ ಕಾಣಿಸಿಕೊಳ್ಳುತ್ತೆ. ಹೀಗಾಗಿ ಯಾರಿಗೆ ಕೋವಿಡ್-19 ಇದೆ, ಯಾರಿಗೆ ಇಲ್ಲ ಅಂತ ಹೇಳೋದು ಕಷ್ಟ. ಆದರೆ ವೈರಸ್ನಿಂದ ಮತ್ತು ಅದರ ಹರಡುವಿಕೆಯಿಂದ ಕಾಪಾಡಿಕೊಳ್ಳೋದಕ್ಕಾಗಿ ನೀವು ಯಾವಾಗಲೂ ಮಾಸ್ಕ್ ಧರಿಸಬೇಕು, ಬೇರೆಯವರಿಂದ 6 ಅಡಿ ಅಂತರವನ್ನು ಕಾಪಾಡ್ಕೋಬೇಕು, ಸಾಬೂನಿನಿಂದ ಅಥವಾ ಕನಿಷ್ಠ 70% ಆಲ್ಕೋಹಾಲ್ ಇರುವ ಸ್ಯಾನಿಟೈಸರ್ನಿಂದ ನಿಮ್ಮ ಕೈಗಳನ್ನು ನಿಯಮಿತವಾಗಿ ತೊಳೆದುಕೊಳ್ಳಬೇಕು. ಶಿಫಾರಸು ಮಾಡಿದ ಕೋವಿಡ್-19 ವ್ಯಾಕ್ಸಿನ್ಗಳನ್ನು ಅದರ ಲಭ್ಯತೆ ಮತ್ತು ಶೆಡ್ಯೂಲ್ಗೆ ಅನುಸಾರ ಹಾಕಿಸಿಕೊಳ್ಳಬೇಕು. ಕೋವಿಡ್-19 ಹರಡೋದಕ್ಕೆ ಮುಚ್ಚಿದ ಕೋಣೆಗಳು ತುಂಬಾ ಅನುಕೂಲ ಆಗುತ್ತೆ ಅನ್ನೋದನ್ನ ನೆನಪಿಟ್ಕೊಳ್ಳಿ. ತೆರೆದ ಸ್ಥಳಕ್ಕೆ ಹೋಲಿಸಿದರೆ ಮುಚ್ಚಿದ ಕೋಣೆಯೊಳಗೆ ಒಬ್ಬ ಸೋಂಕಿತ ವ್ಯಕ್ತಿ ಕೆಮ್ಮಿದರೆ ಅಥವಾ ಸೀನಿದರೆ ಕೋವಿಡ್-19 ಹನಿಗಳು ಹೆಚ್ಚು ಸಮಯ ಗಾಳಿಯಲ್ಲೇ ಇರುತ್ತವೆ. ಇಂಥ ಸ್ಥಿತಿಯಲ್ಲಿ ವೈರಸ್ 6 ಅಡಿಗಳಿಗಿಂತ ಹೆಚ್ಚು ದೂರ ಹರಡಬಹುದು. ಆದ್ದರಿಂದ ನೀವು ಮುಚ್ಚಿದ ಕೋಣೆಯನ್ನು ಪ್ರವೇಶಿಸಿದಾಗ ಡಬಲ್ ಮಾಸ್ಕ್ ಅನ್ನು ಹಾಕೊಳ್ಳಿ, 6 ಅಡಿ ಅಂತರವನ್ನು ಕಾಪಾಡಿಕೊಳ್ಳಿ ಮತ್ತು ಕಿಟಕಿ ಬಾಗಿಲುಗಳನ್ನು ತೆರೆದಿಡಿ. ಈ ಎಲ್ಲಾ ಸುರಕ್ಷತಾ ಕ್ರಮಗಳಲ್ಲದೆ ನೀವು ಯಾವಾಗಲೂ ನೆನಪಿಟ್ಕೊಳ್ಬೇಕಾದ್ದು ಏನಂದ್ರೆ ನಿಮ್ಮ ಕಣ್ಣು, ಮೂಗು ಮತ್ತು ಬಾಯಿಗಳನ್ನು ಮುಟ್ಟುವ ಮೊದಲು ನಿಮ್ಮ ಕೈಗಳನ್ನು ಸಾಬೂನಿನಿಂದ ತೊಳೆದುಕೊಳ್ಳೋದು. ಸೀನುವಾಗ ಅಥವಾ ಕೆಮ್ಮುವಾಗ ನಿಮ್ಮ ಬಾಯಿಯನ್ನು ಕರ್ಚಿಫ್ನಿಂದ ಮರೆ ಮಾಡಿಕೊಳ್ಳಿ ಅಥವಾ ನಿಮ್ಮ ಅಂಗೈ ಬದಲು ಮೊಣಕೈಯನ್ನು ಅಡ್ಡಲಾಗಿ ಹಿಡಿದುಕೊಳ್ಳಿ. ಬಳಸಿದ ನ್ಯಾಪ್ಕಿನ್ ಅನ್ನು ಮುಚ್ಚಳವಿರುವ ಕಸದ ಡಬ್ಬಿಗೆ ತಕ್ಷಣವೇ ಎಸೆಯಿರಿ. ತುಂಬಾ ಜನರು ಸೇರಿರುವ ಜನದಟ್ಟಣೆಯ ಸ್ಥಳಗಳಿಂದ ದೂರವಿರಿ. ಈಗ ಭಾರತದಾದ್ಯಂತ ವ್ಯಾಕ್ಸಿನ್ಗಳು ಲಭ್ಯವಿವೆ. ಕೋವಿಡ್-19 ವ್ಯಾಕ್ಸಿನೇಷನ್ಗಳು ಕೋವಿಡ್-19 ವೈರಸ್ ವಿರುದ್ಧದ ಹೋರಾಟದಲ್ಲಿ ನಮಗೆ ನೆರವಾಗುತ್ತವೆ ಮತ್ತು ಗಂಭೀರ ಅನಾರೋಗ್ಯದ ಸಾಧ್ಯತೆಗಳನ್ನು ಕಡಿಮೆ ಮಾಡುತ್ತವೆ. ಆದ್ದರಿಂದ ವೈದ್ಯ ವೃತ್ತಿಯಲ್ಲಿರುವ ನಿಮ್ಮ ಹೊಣೆ ಏನು ಅಂದ್ರೆ ವ್ಯಾಕ್ಸಿನೇಷನ್ ಲಭ್ಯತೆಯ ಬಗ್ಗೆ ಜನರಿಗೆ ತಿಳಿಸುವುದು, ಅವರಿಗೆ ವ್ಯಾಕ್ಸಿನೇಷನ್ ಹಾಕಿಸಿಕೊಳ್ಳುವುದಕ್ಕೆ ಸಲಹೆ ನೀಡುವುದು, ವ್ಯಾಕ್ಸಿನೇಷನ್ ಕುರಿತ ತಪ್ಪು ಕಲ್ಪನೆಗಳನ್ನು ದೂರ ಮಾಡುವುದು. ಇತರ ಎಲ್ಲ ಲಸಿಕೆಗಳಂತೆ ಕೋವಿಡ್-19 ವ್ಯಾಕ್ಸಿನೇಷನ್ ಕೂಡ ತೀವ್ರ ಸೋಂಕು, ಅನಾರೋಗ್ಯ ಮತ್ತು ಸಾವಿನಿಂದ ಜನರನ್ನು ಕಾಪಾಡುವಲ್ಲಿ ಸಹಾಯ ಮಾಡುತ್ತದೆ. ನೀವು ತೊಡಗಿಕೊಂಡಿರುವ ಸಮುದಾಯಗಳಲ್ಲಿ ಪ್ರತಿಯೊಬ್ಬರೂ ಸರ್ಕಾರದ ಶಿಫಾರಸಿನಂತೆಯೇ ವ್ಯಾಕ್ಸಿನೇಷನ್ ಹಾಕಿಸಿಕೊಳ್ಳುವಂತೆ ತಿಳಿಸಿ ಹೇಳಿ. ವ್ಯಾಕ್ಸಿನೇಷನ್ ಹಾಕಿಸಿಕೊಂಡ ನಂತರವೂ ಕೂಡ ಸುರಕ್ಷತೆಯ ವಿಷಯದಲ್ಲಿ ಎಚ್ಚರಿಕೆ ಇರಲಿ. ಇನ್ನು ತಡ ಮಾಡದೆ ಈ ಮಹತ್ವದ ಮಾಹಿತಿಯು ಪ್ರತಿಯೊಬ್ಬರನ್ನೂ ತಲುಪುವಂತೆ ನೋಡಿಕೊಳ್ಳಿ. ಆಗಲೇ ನಾವು ಕೋವಿಡ್-19 ಅನ್ನು ನಮ್ಮ ಶಕ್ತಿ ಮತ್ತು ಯುಕ್ತಿಯಿಂದ ಸೋಲಿಸಬಹುದು. ಡಬಲ್ ಮಾಸ್ಕ್, ಸಾಬೂನು, 6 ಅಡಿಗಳ ಅಂತರ ಮತ್ತು ಡಬಲ್ ವ್ಯಾಕ್ಸಿನೇಷನ್. ಸುರಕ್ಷತೆಯ ಈ 4 ಸ್ತಂಭಗಳೇ ನಮ್ಮನ್ನು ಮತ್ತು ನಮ್ಮ ಸಮುದಾಯವನ್ನು ಕೋವಿಡ್-19 ನಿಂದ ಕಾಪಾಡಬಲ್ಲ ಏಕೈಕ ಮಾರ್ಗೋಪಾಯವಾಗಿದೆ. ಸುರಕ್ಷಿತವಾಗಿರಿ ಮತ್ತು ಇತರರನ್ನು ಸುರಕ್ಷಿತವಾಗಿಡಿ. ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಕೋವಿಡ್-19 ಟಾಸ್ಕ್ ಫೋರ್ಸ್ನ ಇತರ ವಿಡಿಯೋಗಳನ್ನು ನೋಡಿ.